45 ದಿನಗಳ ಕಾಲ ಅವ್ರ ಜೊತೆ ಇದ್ದರು. ಅವ್ರು ಹೇಳೋರು, ನಿಮ್ಮ ಶ್ರೀಮತಿ ಮಕ್ಕಳನ್ನ ಕರ್ಸ್ಕೋಬೇಕು ಅಂದರೆ ಶನಿವಾರ ಒಂದೊಪ್ಪತ್ತು ಸ್ಕೂಲ್, ಭಾನುವಾರ ಫುಲ್ ಡೇ ರಜಾ. ಆ 1.5 ದಿನ ನೀನು ಕರೆಸ್ಕೊಂಡು ಮತ್ತೆ ಅವ್ರನ್ನ ಕಳಿಸು, ಅವ್ರಿಗೆ ಬಸ್ ಚಾರ್ಜೆಲ್ಲ ನಾನು ಕೊಡ್ತೀನಿ ಅಂತ. ನನ್ನ ಹೆಂಡತಿ ಮಕ್ಕಳನ್ನ ಕರೆಸಿ ಅವರಿಗೆಲ್ಲ ಇದು ಮಾಡಿ ಇವತ್ತು ಅದ್ಭುತವಾದ ಒಬ್ಬ ಕಲಾವಿದ, ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ ಅಂತ ದ್ವಾರಕೀಶ್ ಅಣ್ಣನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಏನು ಅದು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದರು. ಹಾಗಾಗಿ ಅವರು ದೊಡ್ಡ ನಿರ್ಮಾಪಕ. ಸಿಂಗಪೂರ್ನಲ್ಲಿ ಪಿಕ್ಚರ್ ಮಾಡಿದ್ರು, ಆಫ್ರಿಕಾದಲ್ಲಿ ಸಿನಿಮಾ ಮಾಡಿದ್ರು. ನಮ್ಮವ್ರು ಇಲ್ಲಿ ಮಾಡೋದಕ್ಕೆ ಇನ್ನೂ ಕೊರಗ್ತಾ ಇರ್ತಾರೆ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಪ್ರೀತಿಯನ್ನು ಪವಿತ್ರವಾದ ಅದನ್ನು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ನಮಸ್ಕಾರ, ಬನ್ನಿ. ಹಾಂ, ಅಣ್ಣ ಆಯಿತಾ? ಬನ್ನಿ, ಆಯಿತು. ನಿಮ್ಮ ಸಮಕಾಲೀನರು, ನಿಮ್ಮ ಆತ್ಮೀಯರು ಆಲ್ಮೋಸ್ಟ್ ನೀವು 1975ರಲ್ಲಿ ನಾನು ಚಿತ್ರರಂಗಕ್ಕೆ ಬಂದದ್ದು. ಭಾಗ್ಯವಂತರು ಚಿತ್ರದಲ್ಲಿ ನನ್ನ ರಾಜ್ಕುಮಾರ್ ಅವರ ಮಗನಾಗಿ ಅಭಿನಯ ಮಾಡಬೇಕು ಅಂತ ದ್ವಾರಕೀಶ್ ಅವರು ನನ್ನ ಕರೆದರು. ಆವಾಗ ನಾನು ಯಾವುದೋ ಒಂದು ಪಿಕ್ಚರ್ ಒಪ್ಕೊಂಡಿದ್ದೆ. ರಾಜ್ಕುಮಾರ್ ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಕರೀತಾ ಇದ್ದೀನಿ, ದ್ವಾರಕೀಶ್ ಚಿತ್ರದಲ್ಲಿ ಬಂದು ಸುಮ್ಮನೆ ಪಾರ್ಟ್ ಮಾಡೋದು ಬಿಟ್ಟು ಏನೇನೋ ಮಾತಾಡ್ತಾ ಇದೆಯಾ ಅಂದರು. ನಾನು ಆವಾಗ ತಂದೆ ಕಾಲೇಜ್ ಮುಗಿಸ್ಕೊಂಡು ಇನ್ಸ್ಟಿಟ್ಯೂಟ್ ಮುಗಿಸ್ಕೊಂಡು ಬಂದವರು, ನನಗೆ ಇವೆಲ್ಲ ಹೊಸದು. ಅವಾಗೊಂದು ಮಾತು ಹೇಳಿದ್ರು, ನೋಡು, ಚಿತ್ರರಂಗ ಅಂದಮೇಲೆ ಒಂದು ಕುಟುಂಬ ಇದ್ದಂಗೆ, ನಾನು ನಿನಗಿಂತ ದೊಡ್ಡವನು, ಹೋಗೋ ಬಾರೋ ಅನ್ಬೋದು, ಬಂದು ಪಾರ್ಟ್ ಮಾಡು, ತುಂಬ ಕಲಿತೀಯ ಅಂತ ಹೇಳಿದ್ರು. ಅವ್ರ ಮಾತು ಎಷ್ಟು ಸತ್ಯ ಆಯಿತು ಅಂತಂದರೆ, ನಾನು ರಾಜ್ಕುಮಾರ್ ಅವ್ರ ಜೊತೆ, ಸರೋಜಾದೇವಿ ಅವ್ರ ಜೊತೆ, ತೂಗುದೀಪ ಆ ಚಿತ್ರ ತಂಡದ ಜೊತೆ ಅಭಿನಯ ಮಾಡ್ತಾ ಮಾಡ್ತಾ ಜೀವನದಲ್ಲಿ ತುಂಬ ಪಾಠಗಳನ್ನು ಕಲಿತೆ. ಇದಕ್ಕೆಲ್ಲ ಕಾರಣ ಆದವರು ದ್ವಾರಕೀಶ್ ಅವರು. ಅವರಂಥ ಸಾಹಸಿ ನಿರ್ಮಾಪಕ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಹುಟ್ಟಿ ಬರಬೇಕು ಅಂತಂದರೆ ನಾವೆಲ್ಲ ಪುಣ್ಯ ಮಾಡಿರಬೇಕು. ಅಂಥವರು ಇವತ್ತು ನಮ್ಮನ್ನು ಆಗಲಿ ಹೋಗಿದ್ದಾರೆ. ಬಂದವರೆಲ್ಲ ಹೋಗಬೇಕಾದ್ದು ನಿಸರ್ಗ ನಿಯಮ. ಅವರ ಆತ್ಮ ಎಲ್ಲಿದ್ದರೂ ನಮ್ಮ ಹಿತ ಬಯಸ್ತಾ ಇರುತ್ತೆ. ಅವರ ಕುಟುಂಬದವರಿಗೆ ಈ ದುಃಖವನ್ನು ಭರಿಸೋ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹಾರೈಸ್ತಾನೆ. ಬರೀ 23-24 ವರ್ಷಕ್ಕೆ ನಿರ್ಮಾಪಕರಾದಂಥವರು ದ್ವಾರಕೀಶ್. ಅಲ್ಲಿಂದ ಇಲ್ಲಿವರೆಗೂ 50 ಚಿತ್ರಗಳನ್ನು ನಿರ್ಮಾಣ ಮಾಡಿದಂತಹ ಹೆಗ್ಗಳಿಕೆ ದ್ವಾರಕೀಶ್ ಅವರದ್ದು. ಹಾಗಾಗಿ ಇಡೀ ಚಿತ್ರರಂಗ ಅವರ ಅಗಲಿಕೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದು ನಮನ ಸಲ್ಲಿಸ್ತಾ ಇದೆ, ಕಣ್ಣೀರಿಡ್ತಾ ಇದೆ, ಕಂಬನಿ ಮಿಡಿತಾ ಇದೆ. ಚಿತ್ರರಂಗದ ರಜಾ ಒಳ್ಳೆಯದಾಗಲಿ. ಕೂಸೆ ಅಂತನ್ನೋದು ತುಂಬ ಎಫರ್ಟ್ಸ್ ಹಾಕಿದ್ಯಾ, ನಿನ್ನ ಕೈಲಿ ಆಗುತ್ತೆ, ನಿರ್ದೇಶನ ಮಾಡು ಅಂತೇಳಿ ಬೆನ್ನು ತಟ್ಟಿ ನನ್ನ ಚಿತ್ರದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಒಪ್ಕೊಂಡ್ರು. ಅದು ನನ್ನ ಅದೃಷ್ಟ. ಅಂಥ ಲೆಜೆಂಡ್ಗೆ ನಾನು ಆ್ಯಕ್ಷನ್ ಕಟ್ ಹೇಳೋದು, ನನ್ನ ನಿರ್ಮಾಣದಲ್ಲಿ ಅವ್ರು ನಟಿಸೋದು ನಿಜವಾಗ್ಲೂ ನನ್ನ ಅದೃಷ್ಟ, ನನ್ನ ಸೌಭಾಗ್ಯ. ಅವ್ರ ಜೊತೆ ಒಂದು ನಿರ್ಮಾಪಕನ ಪಾತ್ರ ಆಗಿರೋದ್ರಿಂದ ಪ್ರತಿದಿನ ನಮ್ಮ ಜೊತೆ ಏನಾದರೂ ಒಂದು ಹಂಚ್ಕೊಳ್ಳೋರು. ಅವರ ಎಕ್ಸ್ಪೀರಿಯನ್ಸಸ್ಸು ಆ್ಯಸ್ ಅ ಪ್ರೊಡ್ಯೂಸರ್, ಆ ಚಾಲೆಂಜಿಂಗು ನೇಚರ್ ಅವ್ರದ್ದು ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು. ಆ್ಯಂಡ್ ನೆವರ್ ಸೇ ನೆವರ್ ಗಿವ್ ಅಪ್ ಅನ್ನೋದನ್ನು ಅವರಿಂದ ಕಲ್ತಿದ್ದೀನಿ. ನಮಗೆಲ್ಲ ಪ್ರೊಡ್ಯೂಸರ್ ಆಗೋದಕ್ಕೆ ಅವರೇ ಇನ್ಸ್ಪಿರೇಷನ್. ಒಂಥರ ಏನೋ ಒಂದು ಕಥೆನ ನಾವು ಹೇಳಬೇಕಾದಾಗ ಅಷ್ಟು ಚಾಲೆಂಜಿಂಗ್ ಆಗಿ ಅವರು ಹೊರದೇಶಗಳಲ್ಲೆಲ್ಲ ಹೋಗಿ ಮೊದಲನೇ ಕನ್ನಡ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ, ಅಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಸೊ ಅಂಥವ್ರ ಆ್ಯಂಡ್ ಐ ಶುಡ್ ರಿಮೆಂಬರ್ ಯೋಗೀಶ್ ದ್ವಾರಕೀಶ್. ನನ್ನ ಕಾಮಿಡಿ ಧಾರಾವಾಹಿ ಅಂತ ನಾನು ಸೀರಿಯಸ್ ಪಾತ್ರಗಳನ್ನ, ಎಕ್ಸ್ಪೆರಿಮೆಂಟಲ್ ಪಾತ್ರಗಳನ್ನ ಮಾಡ್ತಾ ಇರಬೇಕಾದ್ರೆ ಆ ಸಿನಿಮಾಗಳಿಂದ ವಿಭಿನ್ನವಾಗಿ ಒಂದು ಕಾಮಿಡಿನೇ ಟ್ರೈ ಮಾಡು ಅಂತೇಳಿ ಸೀರಿಯಲ್ಗೆ ಕರೆಸಿದ್ರು ಆ ಟೈಮಲ್ಲಿ.
ದ್ವಾರಕೀಶ್ ಸರ್ ಕೂಡ ಬೆನ್ನು ತಟ್ಟಿ ನಿನ್ನ ಕೈಯಲ್ಲಿ ಕಾಮಿಡಿ ಸಾಧ್ಯ ಆಗುತ್ತೆ ಅಂತ ಮಾಡು ಅಂತ ಹೇಳಿದ್ದಕ್ಕೆ ಇವತ್ತಿನ ದಿನ ಇಷ್ಟು ಹಲವಾರು ಚಿತ್ರಗಳಲ್ಲಿ ಹಲವಾರು ಕಾಮಿಡಿ ಪಾತ್ರಗಳನ್ನ ಮಾಡಿದ್ದೀನಿ. ಸೊ ಹಾಗಾಗಿ ಅವರ ದ್ವಾರಕೀಶ್ ಸರ್ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರು ಹಲವಾರು ಯುವ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಮುಖ್ಯವಾಗಿ ಅವ್ರ ಕುಟುಂಬದವರಿಗೆ ಈ ದುಃಖವನ್ನು ಭರಿಸೋ ಶಕ್ತಿಯನ್ನು ದೇವರು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.